ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಗ್ ಚಾನಲ್. ಇವತ್ತು ನಾನು ನಿಮಗೆ ನನ್ನ ಇವತ್ತಿನ ಸಿಂಪಲ್ ಆಗಿರೋ ನನ್ನ ದಿನಾನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ನನ್ನ ಮಿನಿ ಬ್ಲಾಗ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಇವತ್ತಿನ ಇಡೀ ದಿನದ ಒಂದು ಕೆಲಸನ ನಾನು ನಿಮ್ಮ ಹತ್ರ ಶಾರ್ಟಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿ ಆ್ಯಂಡ್ ನನ್ನ ಮಗಳು ವಾಶ್ರೂಮ್ಗೆ ಹೋಗಿದ್ಲು. ಹಾಗಾಗಿ ಅವಳು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೆ, ನೋಡ್ತಾ ಇರ್ಬೋದು ನೀವು. ಹಾಗಾಗಿ ಅವಳು ಬರೋ ಅಷ್ಟರೊಳಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಅವಳ ರೆಡಿ ಮಾಡೋಕ್ಕೆ ನನಗೆ ಈಸಿ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಬೆಳಗ್ಗೆ ಎದ್ದ ತಕ್ಷಣ ಮಾಡೋದೆ ಅದು ಫಸ್ಟ್. ಅದಾದಮೇಲೆ ನಾನು ಅವಳು ಬರೋ ಅಷ್ಟೊತ್ತಿಗೆ ಅಂದರೆ ಅವಳು ಫೇಸ್ ವಾಶ್ ಮಾಡಿ ಬಂದು ರೆಡಿ ಆಗ್ತಾಯಿದ್ಲು ಡ್ರೆಸ್ ಹಾಕ್ಕೊಂಡು. ಅವಳು ರೆಡಿ ಆಗೋಷ್ಟೊತ್ತಿಗೆ ನಾನು ಅವಳಿಗೆ ಬ್ರೇಕ್ಫಾಸ್ಟ್ ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ಅವಳಿಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೆ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ನಮ್ಮ ಮನೇಲಿ ಪಾಸ್ತಾ ಮಾಡ್ತಾಯಿದ್ದೆ. ನನ್ನ ಪಾಸ್ತಾ ರೆಸಿಪಿ ಬಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಬೇಕಿದ್ದು ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಚೆಕ್ ಮಾಡ್ಬೋದು. ಆ್ಯಂಡ್ ನನ್ನ ಬೇರೆ ಬೇರೆ ಅಡುಗೆ ರೆಸಿಪಿಗಳು ಕೂಡ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಅದರ ರೆಸಿಪಿ ಬೇಕಿದ್ದರೆ ಟ್ರೈ ಮಾಡಿ, ಮತ್ತು ಹೇಗಿತ್ತು ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ. ಆ್ಯಂಡ್ ಮನೇಲಿ ಕೂಡ ಟ್ರೈ ಮಾಡಿ. ಸೊ ಅದನ್ನು ಬ್ರೇಕ್ಫಾಸ್ಟ್ ಮಾಡಿ ಬಂದಾದಮೇಲೆ ನನ್ನ ಮಗಳು ಆಲ್ರೆಡಿ ಡ್ರೆಸ್ ಹಾಕ್ಕೊಂಡು ನಿಂತಿದ್ಲು. ಹಾಗಾಗಿ ಅವಳಿಗೆ ಸ್ವಲ್ಪ ತಲೆಯೆಲ್ಲ ಬಾಚಬೇಕಾಗಿತ್ತು ನಾನು. ಹಾಗಾಗಿ ಅವಳು ತಲೆ ಬಾಚೋಕ್ಕೆ ಅಂತ ಅಂದ್ಬಿಟ್ಟು ನಾನು ಬಂದೆ. ಆ್ಯಂಡ್ ಇವತ್ತಿನ ನಮ್ಮ ದಿನದ ಪ್ಲ್ಯಾನಿಂಗ್ ಏನಪ್ಪ ಅಂತಂದರೆ, ಇವಳ ಕಳಿಸ್ಬಿಟ್ಟು ನಾವು ನಾಳೆ ಊರಿಗೆ ಹೋಗೋ ಪ್ಲ್ಯಾನಿಂಗಲ್ಲಿದ್ದೀವಿ. ಹಾಗಾಗಿ ಸ್ವಲ್ಪ ಶಾಪಿಂಗ್ ಕೂಡ ಮಾಡಬೇಕು ಈವ್ನಿಂಗ್. ಅದು ಈವ್ನಿಂಗ್ ಸ್ವಲ್ಪ ನನಗೆ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಕರೆಕ್ಟಾಗಿ ಮಾತಾಡೋಕ್ಕೆ ಕೂಡ ಆಗ್ತಾಯಿಲ್ಲ. ಆದರೂ ವಿಡಿಯೋ ಎಡಿಟ್ ಮಾಡಿ ನಾನು ಹಾಕ್ತಾಯಿದ್ದೀನಿ. ಹಾಗಾಗಿ ಇವತ್ತಿನ ದಿವಸದಿಂದ ಅವಳಿಗೆ ಬೇಗನೆ ಕಳಿಸ್ಬೇಕಿತ್ತು. ಯಾಕಪ್ಪ ಅಂದರೆ ಇವತ್ತು ಶಿಕ್ಷಕರ ದಿನಾಚರಣೆ ಆಗಿರೋದ್ರಿಂದ ಅವಳಿಗೆ ಸ್ಕೂಲ್ ಕೂಡ ಬೇಗ ಮುಗಿಯುತ್ತೆ ಅಂತ ಹೇಳಿದರು. ಡೈರಿಲಿ ಬರೆದು ಕಳಿಸಿದ್ರು ಹಾಫ್ ಡೇ ಅಂತ ಅಂದ್ಬಿಟ್ಟು. ಹಾಗಾಗಿ ಬೇಗ ರೆಡಿ ಮಾಡಿ ಅವಳ ನಾನು ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು. ಹಾಗಾಗಿ ಅವಳನ್ನ ಮೊದಲು ರೆಡಿ ಮಾಡಿಬಿಟ್ಟು ಆಮೇಲೆ ಕಳಿಸಿ, ಆಮೇಲೆ ನನ್ನ ಇವತ್ತು ಗುರುವಾರ ಬೇರೆ ಆಗಿರೋದ್ರಿಂದ ನಾನು ರಾಯರ ಪೂಜೆ ಬೇರೆ ಮಾಡಬೇಕಾಗಿತ್ತು. ನಾನು ರಾತ್ರಿಯೇ ದೇವ್ರ ಮನೆ ಸಾಮಾನೆಲ್ಲನೂ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೆ. ಆ್ಯಂಡ್ ಇವಳು ಹೋದ ತಕ್ಷಣ ನನ್ನ ನೆಕ್ಸ್ಟ್ ಕೆಲಸ ಬಂದುಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡೋದಾಗಿರುತ್ತೆ ಅಷ್ಟೇ. ಹಾಗಾಗಿ ನಾನು ಮೊದಲಿಡ ರೆಡಿ ಮಾಡಿ ಕಳ್ಸೋಣ ಅಂತ ಅಂದ್ಬಿಟ್ಟು ನಾನು ರೆಡಿ ಮಾಡ್ತಾ ನಿಂತಿದ್ದೆ. ಇವಳಂತೂ ಒಂದು ಕಡೆ ನಿಲ್ತಾ ಇರಲಿಲ್ಲ, ಕತ್ತು ಕರೆಕ್ಟಾಗಿ ಇಟ್ಕೊತಾ ಇರಲಿಲ್ಲ. ತಲೆ ಬಚ್ಚಬೇಕಾದ್ರೆ ಹೆಂಗೆ ಬೇಕಂಗೆ ಆಡ್ತಾಳೆ ನೋಡಿ, ನೀವೇ ನೋಡ್ತಿರ್ಬೋದು. ಏನೇನೋ ಮಾಡ್ತಾ ನಿಂತಿದ್ಲು. ಹಾಗಾಗಿ ಅವಳಿಗೆ ಇನ್ನು ಬೆಳಗ್ಗೆ ಹೊಡೆದ್ರೆ ಇನ್ನು ಸರಿ ಇರಲ್ಲ, ಬೈದರು ಅವಳು ಮುನಿಸ್ಕೊಂಡು ನಿಂತ್ಕೋತಾಳೆ. ಹಾಗಾಗಿ ಅವಳಿಗೆ ನಾನೇನು ಬೈಲಿಲ್ಲ. ಇನ್ನು ಅದೆಲ್ಲ ಆದಮೇಲೆ ಅವಳ ಮುಖ ಸ್ವಲ್ಪ ಶೈನಿಂಗ್ ಮಾಡಬೇಕು ಅಂದ್ಬಿಟ್ಟು ಫೇರ್ ಆ್ಯಂಡ್ ಲವ್ಲಿ ಹಾಕಿ ಅವಳು ನನ್ನ ಮಗಳ ಮುಖನ ಗ್ಲೋಯಿಂಗ್ ಮಾಡ್ತಾಯಿದ್ದೆ. ಅದ್ರ ಜೊತೆ ಸ್ವಲ್ಪ ಪಾಂಡ್ಸ್ ಪೌಡ್ರ್ ಹಾಕಿ ನನ್ನ ಮಗಳು ಬೆಳ್ಳಗೆ ಮಾಡಿದೆ. ಅದಾದಮೇಲೆ ಅವಳಿಗೆ ಐಲೈನರ್ ಇಕ್ತೀನಿ ಅಂದರೆ ಮೇಲೆ ಸಡನ್ನಾಗಿ ಎದ್ದು ನಿಂತ್ಕೊಂಡ್ಳು. ಆಮೇಲೆ ಅದಾದಮೇಲೆ ಎದ್ದು ನಿಂತ್ಕೊಂಡೆ ಅವಳಿಗೆ ಐಲೈನರ್ ಹಾಕ್ಬಿಟ್ಟು ಅದಾದಮೇಲೆ ಅವಳಿಗೆ ಬ್ರೇಕ್ಫಾಸ್ಟ್ ತಂದುಬಿಟ್ಟು ಕೊಟ್ಟೆ. ಅವಳೇ ತಿನ್ನಿ ಅಂತಂದರೆ ನಾನು ಕರೆಕ್ಟಾಗಿ 1 ಗಂಟೆ ತೊಗೋತಾಳೆ ತಿನ್ನೋಕ್ಕೆ. ಬೆಳಗ್ಗೆ ತಿಂಡಿ ಅವಳಿಗೆ ಕೊಟ್ಟರೆ ಅವಳು ತಿನ್ನೋ ಅಷ್ಟೊತ್ತಿಗೆ ಟೈಮು 10 ಗಂಟೆ ಆದರೂ ಬೇಕು ಅವಳಿಗೆ. 1 ಅವರ್ ಆದರೂ ತಿಂತಾನೇ ಕೂತಿರ್ತಾಳೆ, ನಿಧಾನಕ್ಕೆ ಬೇಗ ತಿನ್ನಲ್ಲ. ಯಾರಾದ್ರು ತಿನ್ನಿಸಿದ್ರೆ ಮಾತ್ರ ಬೇಗ ತಿಂತಾಳೆ. ಹಾಗಾಗಿ ಅವಳಿಗೆ ಡೈಲಿ ಬೇಗ ನಾನೇ ತಿನ್ನಿಸ್ಬಿಟ್ಟು ಅವಳಿಗೆ ಇನ್ನು ಅದಾದಮೇಲೆ ತಿಂತಾ ಇರು ಅಂತ ಅಂದ್ಬಿಟ್ಟು ಪ್ಲೇಟ್ ಕೊಟ್ಟು ನಾನು ಒಳಗಡೆ ಸ್ವಲ್ಪ ಬಿಸಿನೀರು ಇಟ್ಟಿದ್ದೆ. ಅದಾದಮೇಲೆ ಹಾಲು ಕೂಡ ಕಾಯಕ್ಕಿಟ್ಟಿದ್ದೆ. ಅವಳಿಗೆ ಹಾರ್ಲಿಕ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ಅವಳ ವಾಟರ್ ಬಾಟ್ಲಿಗೆ ಎಲ್ಲ ನೀರು ತುಂಬಿಸ್ಕೊಟ್ಟು ಅವಳಿಗೆ ನೆಕ್ಸ್ಟು ಶೂ ಎಲ್ಲ ಹಾಕ್ಕೊಟ್ಟು, ಆ ಶೂ ಎಲ್ಲ ಸ್ವಲ್ಪ ಮೇಲೆ ಸ್ವಲ್ಪ ಧೂಳದಂಗೆ ಆಗಿತ್ತು. ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಒರೆಸಿ ಅಷ್ಟೊತ್ತಿಗೆ ಹಾರ್ಲಿಕ್ಸು ಕೂಡ ಸ್ವಲ್ಪ ತಣ್ಣಗಾಗಿತ್ತು. ಹಾಗಾಗಿ ಅದನ್ನು ಅವಳಿಗೆ ತಂದು ಕುಡಿಯೋಕ್ಕೆ ಕೊಟ್ಟೆ. ಅದನ್ನು ಕುಡಿತಾ ಕೂತಿದ್ಲು ಅವಳು. ನೋಡಿ ಅವಳು ಹಾರ್ಲಿಕ್ಸ್ ಕುಡಿಯೋಕ್ಕೆ ಕೊಟ್ಟರೆ ಹೆಂಗೆ ಆಡ್ಕೊಂಡು ನಿಧಾನಕ್ಕೆ ಸ್ಪೂನಲ್ಲಿ ಹಾರ್ಲಿಕ್ಸ್ ಕುಡಿಯೋದು. ಸ್ಪೂನಲ್ಲೆಲ್ಲ ಹಾರ್ಲಿಕ್ಸ್ ಕುಡ್ಕೊಂಡು ಅವಳು ಹೊರಡೋ ಅಷ್ಟೊತ್ತಿಗೆ ಟೈಮು ಎಷ್ಟೊಂದು ಟೈಮ್ ಆಗಿರುತ್ತೆ ಗೊತ್ತಾ. ಹಂಗಾಗಿ ಟೈಮ್ ಅಷ್ಟು ಲೇಟಾಗಿ ಹೋಗಿರುತ್ತೆ. ಅದಕ್ಕೋಸ್ಕರ ಅವಳಿಗೆಲ್ಲ ಬೇಗ ನಾನೇ ರೆಡಿ ಮಾಡಿ ಬೇಗ ಕುಡಿಸಿ ತಿಂಡಿ ತಿನ್ನಿಸಿ ಮಾಡಿಸಿ ಪ್ರತಿಯೊಂದನ್ನು ನಾನೇ ಮಾಡಿ ಅವಳಿಗೆ ಕಳಿಸ್ಬೇಕು. ಅದಾದಮೇಲೆ ಕೆಳಗಡೆ ಓನರ್ ಬಂದಿದ್ದರು ಹೂವು ತರೋಕ್ಕೆ ಅಂತ ಅಂದ್ಬಿಟ್ಟು ಅವಳ ಹತ್ರ ದುಡ್ಡು ಕೊಟ್ಬಿಟ್ಟು ಕಳಿಸ್ದೆ. ಅವಳು ಹೋಗಿ ಕೆಳಗಡೆ ಹೋಗಿ ದುಡ್ಡು ಹೂವು ಕೊಟ್ಟು ತೊಗೊಂಡು ಬಂದು ಆಮೇಲೆ ಅವ್ರ ಪಪ್ಪ ಬಂದಲ್ಲಿ ಕಾಯ್ತಾ ಕೂತಿದ್ರು. ಅವಳು ಸ್ಕೂಲಿಗೆ ಹೋದ್ಲು. ಅದಾದಮೇಲೆ ಅವಳು ಕರೆಕ್ಟಾಗಿ 12 ಗಂಟೆಗೆಲ್ಲ ಬಂದಳು. ಅಷ್ಟೊತ್ತಿಗೆಲ್ಲ ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅವಳಿಗೂ ಸ್ವಲ್ಪ ಸ್ನಾನ ಮಾಡಿಸ್ಬಿಡೋಣ ಅತ್ತಾಗಿ ಸ್ನಾನ ಮಾಡಿಸಿ ಅವಳ ಕೈಲಿ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಅವಳಿಗೂ ಸ್ನಾನ ಮಾಡಿಸಿ ಕೂರಿಸಿ ಆಮೇಲೆ ದೇವ್ರ ಪೂಜೆ ಮಾಡಿದೆ ನಾನು.
ದೇವ್ರ ಪೂಜೆ ಎಲ್ಲ ಚೆನ್ನಾಗಾಯಿತು. ರಾಘವೇಂದ್ರ ಸ್ವಾಮಿಗಳಿಗೆ ಹಾರೆಲ್ಲ ತರಿಸಿ ನೀಟಾಗಿ ಪೂಜೆ ಮಾಡಿ ಅವ್ರ ನೈವೇದ್ಯಕ್ಕೋಸ್ಕರ ಬಾಳೆಹಣ್ಣಿನ ನೈವೇದ್ಯ ಮಾಡಿಟ್ಟು ಅದಾದಮೇಲೆ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮುಗಿಸಿ ನಾನು ನೆಕ್ಸ್ಟು ರೆಡಿಯಾಗಿದ್ದು ನನ್ನ ಟೈಲರಿಂಗ್ ಕ್ಲಾಸಿಗೆ ರೆಡಿಯಾಗಿ ನಾವು ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದು ಕಾಯ್ಕೊಂಡು ನಿಂತಿದ್ರು. ಆವಾಗ ನಾವು ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿತ್ತು ನಮ್ಮ ಟೈಲರಿಂಗ್ ಕ್ಲಾಸಿಗೆ. ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ಬಂದು ನಾನು ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಈವ್ನಿಂಗು ಒಂದು 5:30 6 o'clock ನಾವು ಬಂದಿತ್ತು ಸ್ಯಾರಿ ಅಂಗಡಿಗೆ. ಸ್ಯಾರಿ ಅಂಗಡೀಲಿ ಇದು ನಾವು ರೆಗ್ಯುಲರಾಗಿ ಬರೋ ಸ್ಯಾರಿ ಅಂಗಡಿ. ಬಟ್ ಈ ಸತಿ ಇಲ್ಲಿ ಗೌರಿ ಹಬ್ಬ ಇರೋದ್ರಿಂದ ಆಫರ್ ಇತ್ತು. ಹಾಗಾಗಿ ಎಲ್ಲರೂ ಸ್ಯಾರಿಗೆ ಅಂತಲೇ ಹಬ್ಬ ಇರೋದ್ರಿಂದ ತುಂಬ ಜನ ಬಂದಿದ್ದರು. ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ತಾ ಇರ್ಬೇಕಾದ್ರೆ ನನ್ನ ಮಗಳೇನೋ ಹಠ ಮಾಡಿ ಅದೇನೋ ಅವ್ರ ಅಪ್ಪನ ಹತ್ರ ತೆಗೆಸ್ಕೊತಾ ಇದ್ಲು. ಸೊ ಇವತ್ತಿನ ನಮ್ಮ ದಿನ ಹೀಗಿತ್ತು. ನಿಮಗೂ ನಿಮ್ಮ ದಿನ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ನಮ್ಮ ದಿನನ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ಒನ್ ಮೋರ್ ಟೈಮ್ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.